ಏನಿ ನಮ್ದ ಇದು ಅನಿರ್ದಿಷ್ಟಾವಧಿ ಹೋರಾಟ ನಡೀತಾ ಇದೆ ಸಮತಾ ಸೈನಿಕ ದಳದ ವತಿಯಿಂದ ಕನಕಪುರ ರಸ್ತೆಯಲ್ಲಿರ್ತಕ್ಕಂಥ ಆರ್ಟ್ ಆಫ್ ಲಿವ್ ಮುಂಭಾಗದಲ್ಲಿ ಕಳೆದ 4 ದಿನಗಳಿಂದ ನಡೀತಾ ಇತ್ತು. ಇವತ್ತು ನಮ್ಮ ಹೋರಾಟಕ್ಕೆ ಪ್ರತಿಫಲವಾಗಿ ಅದಕ್ಕೆ ಪರಿಗಣನೆಗೆ ತಗೊಂಡಂತ ಸರ್ಕಾರ ಉಪವಿಭಾಗಾಧಿಕಾರಿ ಎಸಿ ಅವ್ರನ್ನ ಕಳಿಸ್ಕೊಟ್ಟಿತ್ತು. ಮತ್ತೆ ಅದ್ರ ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕರು ಮತ್ತೆ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ನಿರ್ದೇಶಕರನ್ನ ಕಳಿಸ್ಕೊಟ್ಟು ಹೋರಾಟವನ್ನ ಧರಣಿ ಸತ್ಯಾಗ್ರಹವನ್ನು ನಿಲ್ಲಿಸಿ ನಾವು ಸರ್ಕಾರ ಜೊತೆ ನಿರಂತರವಾಗಿ ಇದು ಒಡಂಬಡಿಕೆ ಏನಿದೆ ಅದ್ರ ಬಗ್ಗೆ ಚರ್ಚೆ ಮಾಡಿ ನೀವು ಆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬನ್ನಿ, ನಿಮಗೆ ನಾವು ಸ್ಪಂದಿಸ್ತೀವಿ, ನಿಮ್ದೇನಿದೆ ಅದು ಅಹವಾಲನ್ನ ನಾವು ಅಲ್ಲಿ ಬಂದಿದ್ದು ಚರ್ಚೆ ಮಾಡೋಣ ಅಂತ ಹೇಳಿದ್ರು. ನಾವು ನಮ್ಮ ಮನವಿಯನ್ನ ಕೊಡ್ತೀವಿ ನಿಮ್ಗೆ. ಸ್ಥಳಕ್ಕೆ ಕಂದಾಯ ಸಚಿವರು ಹಾಗೂ ಜಿಲ್ಲಾಧಿಕಾರಿಗಳು ಬಂದು ಲಿಖಿತ ರೂಪದಲ್ಲಿ ನಮಗೆ ಒಂದು ಭರವಸೆಯನ್ನ ಕೊಟ್ಟರೆ ನಮ್ಮ ಹೋರಾಟನ ನಿಲ್ಲಿಸ್ತೀವಿ. ಇಲ್ಲ ಅಂದ್ರೆ ನಾಳೆ ಆಗ್ಬೋದು, ಒಂದು ವಾರ ಆಗ್ಬೋದು, 30 ದಿನ ಆಗ್ಬೋದು, 1 ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು, ನಿರಂತರವಾಗಿ ಹೋರಾಟ ನಡೆಸ್ತೀವಿ. ಇವತ್ತು ಸಂಜೆ ಪಂಜಿನ ಮೆರವಣಿಗೆ ಮೂಲಕ ಸ್ಟಾರ್ಟ್ ಆದ್ರೆ ಇಲ್ಲೇ ಮಲ್ಕೊಂತೀವಿ. ಅಹೋರಾತ್ರಿ ಧರಣಿ ಕೂಡ ಸ್ಟಾರ್ಟ್ ಮಾಡ್ತೀವಿ. ಇವತ್ತಿಂದ ಇಲ್ಲೇ ಮಲ್ಕೊಳ್ಳೋದು, ಇಲ್ಲೇ ಊಟ ಮಾಡೋದು, ಇಲ್ಲೇ ಸ್ನಾನ ಮಾಡೋದು, ಎಲ್ಲ ಪ್ರತಿಯೊಂದು ಇಲ್ಲೇ ಆಗುತ್ತೆ. ನಿರಂತರವಾಗಿ ನಮಗೆ ನ್ಯಾಯ ದೊರಕುವವರೆಗೂ ಕೂಡ ಹೋರಾಟ ಮಾಡ್ತಿದೀವಿ. ಈ ಮೂಲಕ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇರೋದು ಇಷ್ಟೇ, ನೀವು ಸರ್ಕಾರದ ದಿವ್ಯ ನಿರ್ಲಕ್ಷ್ಯದಿಂದನೇ ಇದೆಲ್ಲ ಇಷ್ಟೊಂದು ಅನಾಹುತಗಳಾಗಿರೋದು. ದಲಿತರ ಭೂಮಿ ಆಗ್ಬೋದು, ಸರ್ಕಾರಿ ಭೂಮಿ ಆಗ್ಬೋದು ಎಲ್ಲ ವಶಪಡಿಸ್ಕೊಂಡಿರೋದು. ಇವರು ಲೂಟಿಕೋರರು, ದಂಧೆಕೋರರು, ಭೂಗಳರು ಎಲ್ಲ ಸೇರ್ಕೊಂಡು ಸರ್ಕಾರಿ ಭೂಮಿಯನ್ನು ಲೂಟಿ ಮಾಡಿದ್ದಾರೆ. ಇವರೆಲ್ಲ ಎಚ್ಚೆತ್ಕೊಂಡು ಇವ್ರ ವಿರುದ್ಧ ಸರ್ಕಾರ ಒಂದು ಕ್ರಮ ಜರುಗಿಸಿ ಇದ್ ಮಾಡಬೇಕು, ನಾವು ಬಡವರಿಗೆ ನ್ಯಾಯ ಕೊಡ್ಬೇಕು ಅಂತ ಕೇಳ್ಕೊಂತ ನಾನು ಮನವಿ ಮಾಡ್ತಾ ಇದ್ದೀವಿ.